ಎಲ್ಲಿ ಸರ್ ಎಷ್ಟು ವರ್ಷ ಆಯ್ತು ಆಪ್ರೇಷನ್ ಆಗಿ? ಕೆಳಗಡೆ ನಾಡು ಸರಿಯಾಗೈತೆ, ಮೇಲ್ಗಡೆ ಕಟ್ ಆಗ್ಬಿಟ್ಟೈತೆ. ಕರ್ಕೊಂಡು ನಿಧಾನ ಕರ್ಕೊಂಡು ನಿಮ್ಮ ತಂದೆಯವರು ನಮ್ಮ ತಂದೆ ಇದು ರಾಡ್ ಕಟ್ ಆಗ್ಬಿಟ್ಟೈತೆ, ಕಾಣ್ತಾ ಇದ್ದಲ್ಲ ಅಲ್ಲಿ ಹಂಗೆ ಅದಕ್ಕೆ ಆಪ್ರೇಷನ್ ದೇವರು ಕಾಪಾಡ ಕರ್ಕೊಂಡು ಬನ್ನಿ. ಇಲ್ಲಿ ಒಂದು ಕಟ್ಟಾಗ್ಬಿಟ್ಟಿದೆ ಮೂಳೆ ಕಾಣ್ತಾ ಇದೆ ಅಲ್ಲಿ. ಇಮ್ರಾನ್ ರಾಡ್ ಬೇಕು ಕಟ್ ಹೋಗು, ಬನ್ನಿ ಬನ್ನಿ ತೋರಿಸ್ತೀನಿ, ಬನ್ನಿ ದಾನಿ ಬನ್ನಿ. ನಿಮ್ಮ ತಂದೆ ಕೂತ್ಕೊಳ್ಳಪ್ಪ, ದೇವ್ರು ಒಳ್ಳೇದು ಮಾಡ್ತಾನೆ. ಇದು ಎಳೆಯೋದು ಮಾಡೋದು ಕೆಲಸ ಇಲ್ಲ, ಇದು ಹುಷಾರಾಗಿ ಒಂದು 5-6 ಕಟ್ ಹಾಕ್ಸಿ ದೇವ್ರು ಒಳ್ಳೇದು ಮಾಡ್ತಾನೆ. ಕಚ್ಕೋಬೇಕು ಮೂಳೆ, ಗೊತ್ತಾಯ್ತಾ? ತಿರ್ಗಿ ಆಪ್ರೇಷನ್ನು ಮುಂಚೆನೇ ರಾಡ್ ಸಮೇತ ಕಟ್ಟಾಗ್ಬಿಟ್ಟಿದೆ. ಬನ್ನಿ ಇಲ್ಲಿ ಮುಂದೆ ಬನ್ನಿ, ಮಂಗ್ಲೆ ಸ್ಟ್ಯಾಂಡ್ ಬನ್ನಿ. ಬನ್ನಿ ಕೂತ್ಕೊಳ್ಳಿ ಒಂದು ನಿಮಿಷ. ನೀವೇನಾಗಬೇಕು? ರಾಡ್ ಸಮೇತ ಹೆಂಗ್ ಬಿದ್ದಿದ್ರು, ರಾಡ್ ಸಮೇತ ಕೂತ್ಕೊಡಿ. ಕಾಣ್ತದ ಇಲ್ಲಿ? ಬನ್ನಿ, ಒಂದು ಪೀಸ್ ಬಂದ್ಬಿಟ್ಟಿದೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಮೇಲೆ ಇಲ್ಲಿ ಬೆಟ್ಟ ನೋಡಿ, ಇದು ಆ ಪೀಸ್ ಬಂದ್ಬಿಟ್ಟಿದೆ. ಕೂತ್ಕೊಳ್ಳಿ. ಅದೇ ಅಲ್ಲೇ ಪೀಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ, ಇದು ಈಗ ಪೀಸ ಇದೀಗ ತಿರ್ಗಾ ಆಪ್ರೇಷನ್ ಏನು ಮಾಡಿ ಇಷ್ಟು ರಾಡ್ ಹಾಕ್ಸ್ಬಿಟ್ಟು ಈಗ ನಿಮಗೆ ರಾಡ್ಗೆ ಪ್ರಾಬ್ಲಮ್ ಆಗಬಾರ್ದು, ಆ ಥರ ಮಾಡ್ಕೊಡೋಣ, ಗೊತ್ತಾಯ್ತಾ? ಇನ್ಶಾಲ್ಲ ಮಾಡಿಕೊಡ್ತೀನಿ. ಬೆನ್ನು ಮೂಳೆ ಇದು ಸೆಟ್ ಆಗಬೇಕಲ್ಲ, ಅದೆಲ್ಲ ಕಮ್ಮಿ ಐತೆ. ಶರ್ಟ್ ತೆಗೀರಿ ಸರ್. ಇಮ್ರಾನ್ ಬೇಗ ಏ ಬನ್ನಿ ನಿಧಾನ. ಆಪ್ರೇಷನ್ ಎಷ್ಟು ವರ್ಷ ಆಯ್ತು ಸರ್ ಇದು ಆಪ್ರೇಷನ್ ಮಾಡಿ? ಈಗ ಒಂದು ತಿಂಗಳ ಒಂದು ತಿಂಗಳ ಹಂಗೆ ಮಾಮೂಲಿ ವಾಕರ್ ಇಟ್ಕೊಂಡೆ ನಡೀತಾ ಇದ್ರು. ಪಾಪ ನೋಡಿ ಗಾಚಾರ, ಭಾಳ ಹುಷಾರಾಗಿ ನೋಡ್ಕೊಡ್ರಿ. ಈಗ ಹಾಸ್ಪಿಟಲ್ ನೋಡೋಕ್ಕಿಲ್ಲ, ಆ ಥರ ಮನೆ ನೋಡ್ಕೊಳ್ಳಿ. ಕೊಡ್ಕೊಳ್ಳಿ ಬಾಕ ಬೇಗ. ಸ್ವಲ್ಪ ಹುಷಾರಾಗಿ ಕರ್ಕೊಂಡ್ಬಂದು ತೋರಿಸ್ಬಿಡಪ್ಪ ಅಷ್ಟೇ. ಯಾವರು? ಹೌದಾ?